ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಾಜ್ಯದಲ್ಲಿ 2ನೇ ಹಂತದ ಮತದಾನ ಇವತ್ತಿಗೆ ಮುಗಿದು ಹೋಗುತ್ತೆ. ಇಷ್ಟು ದಿನ ಚುನಾವಣೆಯ ಕಾವಲ್ಲಿ ಸಾಕಷ್ಟು ಜನಕ್ಕೆ ಬಿಸಿಲಿನ ಧಗೆ ಕೂಡ ಅರಿವಿಗೆ ಬಂದಿರಲಿಲ್ಲ. ನಮ್ಮೂರಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಗಿಡ ಮರಗಳು ಬಾಡಿ ಹೋಗ್ತಾ ಇವೆ, ಬೋರ್ ಇದ್ರೂ ಕರೆಂಟ್ ಇಲ್ಲ. ಈ ಎಲ್ಲ ಚಿಂತೆಗಳಿಗಿಂತ ಹೆಚ್ಚು ಪೆನ್ ಡ್ರೈವ್ ಅಲ್ಲಿ ಏನಿದೆ, ಅದರ ಹಿಂದೆ ಯಾರಿದ್ದಾರೆ ಅನ್ನೋದರ ಚರ್ಚೆಯಲ್ಲಿ ಜನ ಮುಳುಗಿ ಹೋಗಿದ್ರು. ಇದೆಲ್ಲ ಬಹುಶಃ 2ನೇ ಹಂತದ ಮತದಾನ ಮುಕ್ತಾಯವಾಗೋದ್ರೊಂದಿಗೆ ಸ್ವಲ್ಪ ಕಡಿಮೆಯಾಗಿ ಮತ್ತೆ ನಾವು ನಮ್ಮ ಬದುಕುಗಳ ಬಗ್ಗೆ ಯೋಚನೆ ಮಾಡೋ ಹಾಗಾಗತ್ತೇನೋ. ರಾಜ್ಯದಲ್ಲಂತೂ ಯಾವತ್ತೂ ಕಂಡು ಕೇಳರಿಯದ ಬಿಸಿಲು ಸುಡ್ತಾ ಇದೆ. ಕುಡಿಯೋದಕ್ಕೆ ನೀರಿಲ್ಲದೆ ಪ್ರಾಣಿಗಳು ಒದ್ದಾಡ್ತಾ ಇವೆ. ಹೀಟ್ ವೇವ್ ನ ಬಿಸಿಗೆ ನಗರಗಳ ಜನ ಸುಸ್ತಾಗಿ ಹೋಗ್ತಾ ಇದ್ದಾರೆ. ಮನೆಗಳಿಂದ ಹೊರಬರೋದಕ್ಕೂ ಹೆದರುವ ಪರಿಸ್ಥಿತಿ ಇದೆ. ಇದು ಕೇವಲ ಕರ್ನಾಟಕದ ವಿಷಯ ಮಾತ್ರ ಅಲ್ಲ, ಬದಲಾಗಿ ಇಡೀ ದಕ್ಷಿಣ ಭಾರತ ಹಾಗೂ ಪೂರ್ವ ಭಾರತದ ಕಥೆ ಕೂಡ ಹೀಗೆ ಇದೆ. ಇನ್ನು ಈಗ ಬಂದಿರೋ ವರದಿಯ ಪ್ರಕಾರ ಪಶ್ಚಿಮ ಭಾರತದಲ್ಲೂ ಹೆಚ್ಚು ಹೀಟ್ ವೇವ್ ಸಮಸ್ಯೆ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ. ದಕ್ಷಿಣ ಮತ್ತು ಪೂರ್ವ ರಾಜ್ಯಗಳು ಇದ್ದದರಲ್ಲಿ ಸ್ವಲ್ಪ ಬೆಟರ್ ಅನ್ನಿಸ್ಕೊಳ್ಳುತ್ತವೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಹೊರಹಾಕಿದೆ. ಬೆಂಗಳೂರಲ್ಲಿ ನಿನ್ನೆ ಸಂಜೆ ಸ್ವಲ್ಪ ಮಳೆ ಆಗಿದ್ದು ಸಮಾಧಾನಕರ ಅನ್ನಿಸ್ತಾ ಇದೆ. ಈ ಬಾರಿ ನಿತ್ಯ ಹರಿದ್ವರ್ಣದ ಕಾಡುಗಳಿರೋ ಕಡೆ ಕೂಡ ಬಿಸಿಲಿನ ಧಗೆ, ಬಿಸಿ ಗಾಳಿ ಅನುಭವಕ್ಕೆ ಬರ್ತಾ ಇದೆ. ಗೆಳೆಯರೆ, ಮೊನ್ನೆ 5ನೇ ತಾರೀಕು ಖಾಸಗಿ ಕಾರ್ಯಕ್ರಮಕ್ಕೆ ಚಾಮರಾಜನಗರಕ್ಕೆ ಹೋಗಿದ್ದೆ. ಹಾಗೆ ಸ್ವಲ್ಪ ಮುಂದೆ ಹೋಗಿ ಬಿಳಿಗಿರಿ ರಂಗ ಟೈಗರ್ ರಿಸರ್ವ್ ಅಲ್ಲಿರೋ ಮಿತ್ರರನ್ನ ಮಾತಾಡಿಸ್ಕೊಂಡು ಬರೋಣ ಅನ್ನಿಸ್ತು. ನಾನು ಹೋಗೋ 2 ದಿನಗಳ ಮೊದಲು ಆ ಭಾಗದಲ್ಲಿ ಮಳೆ ಆಗಿತ್ತು. ಸ್ವಲ್ಪ ಧೂಳು ಕಡಿಮೆ ಇತ್ತು. ಸೊ ಕಾಡಲ್ಲಿ ಕೂಡ ಮಳೆ ಚೆನ್ನಾಗಿ ಆಗಿರಬಹುದು ಅಂದ್ಕೊಂಡು ಅಲ್ಲಿಗೆ ಹೋದ ನಮಗೆ ನಿರಾಸೆ. ಯಾಕೆಂದರೆ BRTಯ ಒಳಗೆ 3-4 ಕಿಲೋಮೀಟರ್ಗಳಷ್ಟು ಹೋದರೂ ಕೂಡ ಹಸಿರು ಅನ್ನೋದು ಕಣ್ಣಿಗೆ ಕಾಣಲೇ ಇಲ್ಲ. ಎಲ್ಲಿ ನೋಡಿದ್ರು ಬೋಳು ಮರಗಳು, ನೀರು ಕಂಡದ್ದು ಯಾವ ಕಾಲ ಆಯಿತು ಅನ್ನೋ ಹಾಗೆ ನಿಸ್ತೇಜಗೊಂಡಿರೋ ಕಣಿವೆ, ಮುಖಕ್ಕೆ ರಾಚುವ ಬಿಸಿ ಗಾಳಿ. ಏನಾಗಿ ಹೋಗಿದೆ ಪಶ್ಚಿಮ ಘಟ್ಟಗಳಿಗೆ ಅಂದುಕೊಂಡು ಗುಡಿಯನ್ನು ತಲುಪಿದ್ರೆ ಅಲ್ಲಿ ಸ್ವಲ್ಪ ಹಸಿರು ಕಾಣ್ತಾ ಇತ್ತಾದರೂ ಬಿಸಿ ಮಾತ್ರ ಕಡಿಮೆ ಆಗಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಹಾಗೆ ಬರೋದಕ್ಕಾಗತ್ತಾ? ಮೊನ್ನೆ ಟೈಗರ್ ಸೈಟ್ ಆಯಿತು ಅಂತ ಬೇರೆ ಅಲ್ಲಿನ ಮಿತ್ರರು ಹೇಳಿದ್ದನ್ನು ಕೇಳಿದ ಮೇಲೆ ಆಸೆ ಮತ್ತಷ್ಟು ಹೆಚ್ಚಾಯಿತು. ಸಾಮಾನ್ಯವಾಗಿ ಬೇಸಿಗೆಯಲ್ಲಿ ಪ್ರಾಣಿಗಳು ನೀರು ಹುಡುಕೊಂಡು ಅಲ್ಲಿನ ಸಣ್ಣ ಸಣ್ಣ ಕೆರೆಗಳ ಹತ್ತಿರಕ್ಕೆ ಬರುತ್ತವೆ. ಹೀಗಾಗಿ ಒಳಗೆ ಹೋದರೆ ಹುಲಿ ರಾಯನನ್ನು ನೋಡೋ ಅದೃಷ್ಟ ಏನಾದರೂ ಸಿಕ್ಕಿಬಿಡುತ್ತೇನೋ ಅನ್ನೋ ಆಸೆ. ಸಫಾರಿ ವಾಹನ ಏರಿದರೆ ಎಷ್ಟು ದೂರ ಹೋದರೂ ಕೂಡ ಒಂದೇ ಒಂದು ಪ್ರಾಣಿ ಕೂಡ ಕಣ್ಣಿಗೆ ಬೀಳೋದು ಬೇಡವೇ? ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಹುಲಿಕಟ್ಟೆ. ಹುಲಿಗಳು ನೀರು ಕುಡಿಯೋದಕ್ಕೆ ಇಲ್ಲಿಗೆ ಬರುತ್ತವೆ, ಅದಕ್ಕೆ ಇದನ್ನು ಹುಲಿಕಟ್ಟೆ ಅಂತ ಕರೀತಾರೆ. ಮೊನ್ನೆ ಇಲ್ಲಿ 3 ಹುಲಿಗಳು ದರ್ಶನ ಕೊಟ್ಟುವಂತೆ, ಆದರೆ ನಮಗೆ ಆ ಸೌಭಾಗ್ಯನೇ ಸಿಗಲಿಲ್ಲ. ಇರಲಿ, ಕಾಡು ನೋಡೋದಕ್ಕೆ ಹೋದ ಪ್ರತಿ ಬಾರಿನೂ ಕಾಡು ಪ್ರಾಣಿಗಳು ಕಾಣಿಸ್ಕೊಳ್ಳೇಬೇಕು ಅಂತೇನಿಲ್ಲ. ನಾವು ಬರ್ತೀವಿ ಅಂತ ಅವು ಕಾದ್ಕೊಂಡು ಕೂತಿರೋದು ಇಲ್ಲ. ಹಾಗಂದ್ಕೊಂಡು ವಾಪಸ್ಸು ಬರ್ತಿರುವಾಗ ಅಲ್ಲಿ ತನ್ನ ಪುಟ್ಟ ಕಂದನ ಜೊತೆ ಅತ್ಯಂತ ಎಚ್ಚರಿಕೆಯಿಂದ ಹೆಜ್ಜೆ ಹಾಕ್ತಾ ಇದ್ದ ಗಜರಾಣಿ ಕಾಣಿಸ್ಕೊಂಡ್ಲು. ಅಲ್ಲಿಂದ ಮತ್ತೆ ಕ್ಯಾಂಪ್ ಹತ್ರಕ್ಕೆ ಬಂದರೆ ಅಲ್ಲಿ ಅರಣ್ಯ ಸಿಬ್ಬಂದಿ ಸಿಕ್ಕರು. ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ಅವರ ಕಷ್ಟ ಸುಖಗಳನ್ನು ಕೇಳಿದ್ರು ಸಾಕು, ನಮ್ಮ ಕಷ್ಟಗಳೆಲ್ಲ ಮರೆತು ಹೋಗುತ್ತವೆ. ಗೆಳೆಯರೆ, ಇವತ್ತು ಕಾಡು, ಅದರಲ್ಲೂ ವೈಲ್ಡ್ ಲೈಫ್ ಅನ್ನೋದೇನಾದರೂ ಉಳ್ಕೊಂಡಿದೆ ಅಂದರೆ ಅದಕ್ಕೆ ಕಾರಣ ಅಲ್ಲಿನ ವಾಚರ್ಗಳು, ಗಾರ್ಡುಗಳು, ರೇಂಜರ್ಗಳು ಮುಂತಾದ ಕೆಳ ಹಂತದ ಸಿಬ್ಬಂದಿ. ಈ IFSಗಳಿರ್ತಾರಲ್ಲ, ಅವರಲ್ಲಿ ಬಹುತೇಕರು ಕಾಡುಗಳ ಕಡೆಗೆ ಹೋಗೋದೇ ಇಲ್ಲ. ಜಿಲ್ಲಾ ಕಚೇರಿಗಳು ಬಿಟ್ಟರೆ ಬೆಂಗಳೂರಿನ ಕಚೇರಿಗಳಲ್ಲಿ ಅವರ ಬಹುತೇಕ ಬದುಕು ನಡೆದು ಹೋಗುತ್ತೆ. ಆದರೆ ಈ ಸಿಬ್ಬಂದಿ ಇದೆ ನೋಡಿ, ಪಾಪ ಕಾಡು ಕಾಯೋದು ಇವರೇ. ಅದರಲ್ಲೂ ಬೇಸಿಗೆ ಬಂತು ಅಂದರೆ ಇವರು ಪಾಡುವ ಆ ಕಾಡಿಗೆ ಪ್ರೀತಿ. ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಾಡುಗಳಿಗೆ ಬೆಂಕಿ ಬೀಳುತ್ತೆ. ಒಮ್ಮೊಮ್ಮೆ ತುಂಬ ಹಳೆಯ ಒಣಗಿದ ಮರಗಳು ಗಾಳಿಗೆ ಒಂದಕ್ಕೊಂದು ಉಜ್ಜಿ ಕಾಳ್ಗಿಚ್ಚಿಗೆ ಕಾರಣ ಆಗುತ್ತವೆ. ಅಥವಾ ಕಾಡಂಚಿನ ಜನ ಅರಣ್ಯ ಸಿಬ್ಬಂದಿಯ ಮೇಲಿನ ಸಿಟ್ಟಿಗೆ ಸಣ್ಣಗೊಂದು ಬೆಂಕಿ ಹಾಕಿಬಿಡ್ತಾರೆ. ಹೊಲಗಳಲ್ಲಿ ಕಸ ಸುಡೋದಕ್ಕೆ ಹಾಕೋ ಬೆಂಕಿ ಕೂಡ ಪಕ್ಕದ ಕಾಡಿಗೆ ವ್ಯಾಪಿಸಿ ಬಿಡೋ ಸಾಧ್ಯತೆ ಇರುತ್ತೆ. ಒಮ್ಮೆ ಕಾಡಿಗೆ ಬೆಂಕಿ ಬಿತ್ತು ಅಂತ ಇಟ್ಕೊಳ್ಳಿ, ಅದನ್ನು ನಂದಿಸುವ ಹೊತ್ತಿಗೆ ಜೀವ ಬಾಯಿಗೆ ಬಂದಿರುತ್ತೆ. ಗೆಳೆಯರೆ, ನಮ್ಮಲ್ಲಿ ಕನಿಷ್ಠ ಪಕ್ಷ ಒಂದೊಂದು ರೇಂಜಿಗೆ ಒಂದೊಂದು ಹೆಲಿಕಾಪ್ಟರ್ನ ಕೊಡಬಹುದು. ಆದರೆ ಅಂಥ ಯಾವ ವ್ಯವಸ್ಥೆಯನ್ನು ಸರ್ಕಾರ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತಿಗೂ ಕೂಡ ಫೈರ್ ಫೈಟರ್ಸ್ ಅಂತ ಬೇಸಿಗೆಯಲ್ಲಿ ನೇಮಕಗೊಳ್ಳುವ ಕಾಡಂಚಿನ ಗ್ರಾಮಗಳ ಜನ ಹಾಗೂ ಅರಣ್ಯ ಸಿಬ್ಬಂದಿ ಕುಡಿಯೋದಕ್ಕೆ ಅಂತ ಒಂದು 5 ಲೀಟರ್ ನೀರು ಇಟ್ಕೊಂಡು ಬೆಂಕಿ ನಂದಿಸೋದಕ್ಕೆ ಒಂದಷ್ಟು ಉಪಕರಣಗಳನ್ನು ಹೊತ್ಕೊಂಡು ಬಿಸಿಲಿರಲಿ ರಾತ್ರಿಯ ಕಗ್ಗತ್ತಲೇನೇ ಆಗಿರಲಿ ಕಾಡಲ್ಲಿ ಬೆಂಕಿ ಬಿದ್ದ ಜಾಗಕ್ಕೆ ಹೋಗಬೇಕು. ಈ ಲ್ಯಾಂಟನ್ ಆಗಿ ಬೆಂಕಿ ಹತ್ತು ಬಿಟ್ರೆ ಅದು ಆಕಾಶದ ಎತ್ತರಕ್ಕೆ ಏರಿಬಿಡುತ್ತೆ. ಮಧ್ಯಾಹ್ನದ ಬಿಸಿಲಿನ ಧಗೆ, ಬೆಂಕಿಯ ಕಾವು, ಅದರ ನಡುವೆ ಇವರು ಕೆಲಸ ಮಾಡಬೇಕು. ಪಾಪ ಬೇಸಿಗೆ ಬಂತು ಅಂದರೆ ವೈಲ್ಡ್ ಲೈಫ್ ವಿಭಾಗದಲ್ಲಿ ಕೆಲಸ ಮಾಡೋ ಕೆಳ ಹಂತದ ನೌಕರರು 4 ತಿಂಗಳು ರಜೆ ಕೂಡ ಹಾಕದೆ ಕಣ್ಣಿಗೆ ಎಣ್ಣೆ ಹಾಕೊಂಡು ಕಾಯ್ತಾ ಇರ್ತಾರೆ ನಮ್ಮ ಕಾಡುಗಳನ್ನು.
ಇನ್ನು ಈ ಕೆ ಗುಡಿಲಿ ನನಗೆ DRFO ಬಸವರಾಜು ಸಿಕ್ಕಿದ್ರು. ಅವರದ್ದು ಕೊಳ್ಳೇಗಾಲದ ಸಮೀಪದ ಊರು. ಇನ್ನು ಈ ಸಿಬ್ಬಂದಿ ಇದೆಯಲ್ಲ, ಇವರೆಲ್ಲ ಕೂಡ ದೂರದ ಬೆಳಗಾವಿಯಿಂದ ಬಂದವರು. ಎಲ್ಲಿಯ ಬೆಳಗಾವಿ, ಎಲ್ಲಿಯ ಕಾಟರಾಯನಗುಡಿ ಹೇಳಿ? ಸರ್ಕಾರದ ಬೇಜವಾಬ್ದಾರಿ ಹಾಗೂ ಸಂವೇದನಾರಹಿತ ವರ್ತನೆಯಿಂದ ಇವರು ಯಾರಿಗೂ ಕೂಡ ವರ್ಗಾವಣೆ ಸಿಗ್ತಾ ಇಲ್ಲ. ಎಷ್ಟೋ ಜನ ಅರಣ್ಯ ಇಲಾಖೆಗೆ ಸೇರಿದ ತಪ್ಪಿಗೆ ಪಾಪ ಮದುವೆ ಕೂಡ ಮಾಡಿಕೊಳ್ಳದೆ ಉಳಿದು ಹೋಗಬೇಕಾದ ಪರಿಸ್ಥಿತಿ ಇದೆ. ಇಲ್ಲಿ ಸಾಮಾಜಿಕ ಅರಣ್ಯ ವಿಭಾಗದವರನ್ನ ಸ್ವಲ್ಪ ವರ್ಷಗಳ ಕಾಲ ಸಂರಕ್ಷಿತ ಅರಣ್ಯಕ್ಕೆ, ಇಲ್ಲಿನ ಸಿಬ್ಬಂದಿಯನ್ನ ಒಂದಷ್ಟು ವರ್ಷಗಳ ಕಾಲ ಸಾಮಾಜಿಕ ಅರಣ್ಯಕ್ಕೆ, ಅಂದ್ರೆ ಊರಲ್ಲಿರೋರನ್ನ ಒಂದ್ ಸ್ವಲ್ಪ ದಿನ ಕಾಡಿಗೆ, ಕಾಡಲ್ಲಿರೋರನ್ನ ಒಂದ್ ಸ್ವಲ್ಪ ದಿನ ನಾಡಿಗೆ ವರ್ಗಾವಣೆ ಮಾಡುವ ಒಂದು ವ್ಯವಸ್ಥೆ ಜಾರಿಗೆ ಬರಬೇಕು. ಅದಕ್ಕಾಗಿ ಸಾಕಷ್ಟು ವರ್ಷಗಳಿಂದ ಇವರು ಬೇಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದರೆ ಕಾಡಲ್ಲಿರ್ತಾರೆ ನೋಡಿ, ಇವರು ಕೂಗು ವಿಧಾನಸೌಧದಲ್ಲಿರೋ ರಾಜಕಾರಣಿಗಳಿಗೆ, AC ಚೇಂಬರ್ಗಳಲ್ಲಿರೋ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಕೇಳಿಸೋದೇ ಇಲ್ಲ. ಇವರದ್ದು ಅಕ್ಷರಶಃ ಅರಣ್ಯ ರೋದನ. ಇರಲಿ, ಈಗ ಆ ವಿಷಯ ಹೇಳ್ತಾ ಕೂತ್ರೆ ಹೇಳಬೇಕಾದ ವಿಷಯ ಡೈವರ್ಟ್ ಆಗಿಬಿಡುತ್ತೆ. ಈ ಬಾರಿ ಕೆ ಗುಡಿಯಲ್ಲಿ ಬಿಸಿಲು ಎಷ್ಟಿತ್ತು ಅಂದರೆ, ಬಸವರಾಜು ಅವರು ನನ್ನ 19 ವರ್ಷಗಳ ಸರ್ವಿಸಲ್ಲೇ ಇಷ್ಟೊಂದು ಬಿಸಿಲನ್ನು ನಾನು ನೋಡಿಲ್ಲ ಅಂತ ಹೇಳಿಬಿಟ್ರು. ಅಷ್ಟಿತ್ತು ಬಿಡಿ. ಹಾಗೆ ಈ ಬಾರಿ BRT ವ್ಯಾಪ್ತಿಯಲ್ಲಿ ಕಾಳ್ಗಿಚ್ಚಿನ ಸಮಸ್ಯೆ ಕೂಡ ಹೆಚ್ಚಾಗಿದೆಯಂತೆ. ಒಂದೇ ಒಂದು ಸಂತೋಷದ ಸಂಗತಿ ಅಂದರೆ, BRTಯಲ್ಲಿ ಬಿಸಿಲು ಹೆಚ್ಚಿದ್ರೂ ಕೂಡ ಇದು ಬೆಟ್ಟ ಹಾಗೂ ಕಣಿವೆಗಳಿಂದ ಕೂಡಿರೋ ಜಾಗ ಆಗಿರೋದ್ರಿಂದ ಕೆಲ ಪ್ರದೇಶಗಳಲ್ಲಿ ನೀರು ಇನ್ನೂ ಇದೆ. ಹೀಗಾಗಿ ಪ್ರಾಣಿ ಪಕ್ಷಿಗಳಿಗೆ ತುಂಬ ನೀರಿನ ಅಭಾವ ಏನಿಲ್ಲ. ಅಲ್ಲ, ಹೀಗೆ ಪಶ್ಚಿಮ ಘಟ್ಟದ ನಡುವಲ್ಲೇ ಇಷ್ಟೊಂದು ಬಿಸಿಲಿನ ತಾಪ ಇರುವಾಗ ನಮ್ಮ ಬೆಂಗಳೂರು ಹಾಗೂ ಇನ್ನಿತರ ಕಡೆಗಳಲ್ಲಿ ಬಿಸಿಲಿಲ್ಲದೆ ಇದ್ದೀತೆ. ಗೆಳೆಯರೆ, ಈ ಬಾರಿ ಬೆಂಗಳೂರು ದಾಖಲೆಯ ಪ್ರಮಾಣದ ಬಿಸಿಯನ್ನು ಅನುಭವಿಸಿದೆ. ಏಪ್ರಿಲಲ್ಲಿ ಬೆಂಗಳೂರು ಮಳೆಯನ್ನು ಕಂಡಿಲ್ಲ. ನಗರದ ಕೆಂಗೇರಿಯಲ್ಲಿ 41 ಡಿಗ್ರಿಗಿಂತ ಹೆಚ್ಚಿನ ತಾಪಮಾನ ದಾಖಲಾದರೆ ರಾಜ್ಯದ ಕಲಬುರಗಿಯಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿತ್ತು. ಇನ್ನು ದೆಹಲಿಯಲ್ಲಿ ಈ ಬಾರಿ ಅತ್ಯಧಿಕ ತಾಪಮಾನ ಕಳೆದ ಭಾನುವಾರ ದಾಖಲಾಗಿದೆ. ಅಲ್ಲಿ 41.1ರಷ್ಟು ತಾಪಮಾನ ದಾಖಲಾಗಿದ್ದು, ಏಪ್ರಿಲ್ 27ರಂದು ದಾಖಲಾಗಿದ್ದ 40.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ಇಲ್ಲಿಯವರೆಗೆ ರೆಕಾರ್ಡ್ ಅನ್ನಿಸ್ಕೊಳ್ತಾ ಇತ್ತು. ಈಗ ಕಳೆದ ಭಾನುವಾರ ಆ ರೆಕಾರ್ಡ್ ಕೂಡ ಮುರಿದು ಹೋಗಿದೆ. ಹಾಗೆ ನೋಡಿದರೆ ಈ ಬಾರಿ ದೆಹಲಿಗಿಂತಲೂ ಹೆಚ್ಚಿನ ಬಿಸಿಯನ್ನು ಬೆಂಗಳೂರು ಅನುಭವಿಸಿದೆ. ಕೆಂಗೇರಿಯಲ್ಲಿ 41.5 ಡಿಗ್ರಿಗೂ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದು, ಕೂಲ್ ಸಿಟಿ ಈಗ ಹಾಟ್ ಸಿಟಿಯಾಗಿ ಬದಲಾಗಿದೆ. ಇದಿಷ್ಟರ ನಡುವೆ ಇಂಡಿಯನ್ ಮೆಟ್ರಾಲಜಿ ಡಿಪಾರ್ಟ್ಮೆಂಟ್ ಈಗ ಜನರಿಗೊಂದು ಸಿಹಿ ಸುದ್ದಿಯನ್ನು ಕೊಡ್ತಾ ಇದೆ. ಅದೇನು ಅನ್ನೋದನ್ನು ನೋಡೋದಕ್ಕೂ ಮುನ್ನ ಗುಜರಾತ್, ರಾಜಸ್ಥಾನ ಮತ್ತು ಮಧ್ಯಪ್ರದೇಶಗಳಲ್ಲಿ ಹೆಚ್ಚಾಗ್ತಾ ಇರುವ ಬಿಸಿಲಿನ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಹಂಚಿಕೊಂಡು ಬಿಡ್ತೀನಿ. ಗೆಳೆಯರೆ, ಪಶ್ಚಿಮ ಭಾರತದ ರಾಜ್ಯಗಳಾದ ಗುಜರಾತ್, ರಾಜಸ್ಥಾನಗಳಲ್ಲಿ ಈ ಬಾರಿ ಬಿಸಿಲು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇದು ಇನ್ನೂ 5 ದಿನಗಳ ಕಾಲ ಮುಂದುವರಿಯಲಿದ್ದು, ಈ 3 ರಾಜ್ಯಗಳಲ್ಲಿ ಭಾರಿ ಪ್ರಮಾಣದ ಬಿಸಿಲು ಹಾಗೂ ಹೀಟ್ ವೇವ್ನ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅಂತ IMD ಹೇಳಿದೆ. ಈ ಮೂಲಕ ಭಾರತದಲ್ಲಿ ಬಿಸಿಲಿನ ಪ್ರಕೋಪ ಇನ್ನೂ ಮುಗಿದಿಲ್ಲ ಅನ್ನೋ ಮಾಹಿತಿ ಹೊರಬೀಳ್ತಾ ಇದ್ರೆ, ಮತ್ತೊಂದು ಕಡೆ ಪೂರ್ವ ಹಾಗೂ ದಕ್ಷಿಣ ಭಾರತದ ಜನರಿಗೆ ಹವಾಮಾನ ಇಲಾಖೆ ಒಂದು ಸಣ್ಣ ಗುಡ್ ನ್ಯೂಸ್ ಅನ್ನು ಕೂಡ ಹೇಳ್ತಾ ಇದೆ. ಈಗಾಗಲೇ ಪೂರ್ವ ಭಾರತದ ರಾಜ್ಯಗಳಾದ ಬಿಹಾರ, ಪಶ್ಚಿಮ ಬಂಗಾಳ, ಒಡಿಶಾ, ಜಾರ್ಖಂಡ್ಗಳಲ್ಲಿ ಬಿಸಿಲಿನ ತಾಪ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆಯಂತೆ. ಮೇ 7ರ ನಂತರ ಈ ಭಾಗದಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದ್ದು, ಇದು ಬಿಸಿಲಿನ ತಾಪವನ್ನು ಇನ್ನಷ್ಟು ಕಡಿಮೆ ಮಾಡುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಈಗಾಗಲೇ ಮೋಡಗಳು ಪೂರ್ವ ಭಾರತದಲ್ಲಿ ಆವರಿಸ್ತಾ ಇದ್ದು, ಅದು ದಕ್ಷಿಣ ಭಾರತಕ್ಕೂ ಮುಟ್ಟುವ ವಿಶ್ವಾಸವನ್ನು ಹವಾಮಾನ ಇಲಾಖೆ ವ್ಯಕ್ತಪಡಿಸಿದೆ. ಅದರಲ್ಲೂ ಕರ್ನಾಟಕದಲ್ಲಿ 2ನೇ ಹಂತದ ಮತದಾನದ ಕಾವು ಮುಗಿಯುತ್ತಿದ್ದ ಹಾಗೆ ಬೇಸಿಗೆಯ ಕಾವು ಕೂಡ ಮುಗಿಯಬಹುದು ಅನ್ನೋ ಲೆಕ್ಕಾಚಾರ ಹವಾಮಾನ ಇಲಾಖೆಯದ್ದು. ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿರೋ IMD, ಸದ್ಯಕ್ಕೆ ಅತಿ ಭಯಾನಕವಾದ ಹೀಟ್ ವೇವ್ ಅನ್ನು ಅನುಭವಿಸ್ತಾ ಇರೋ ದಕ್ಷಿಣ ಮತ್ತು ಪೂರ್ವದ ರಾಜ್ಯಗಳಿಗೆ ಇನ್ನು ಕೆಲ ದಿನಗಳಲ್ಲಿ ಮಳೆಯ ಅಪ್ಪಳಿಸಲಿದೆ. ಬೇಸಿಗೆಯ ಮಳೆಯ ಕಾರಣದಿಂದ ಅಲ್ಲಿನ ತಾಪಮಾನ ಸ್ವಲ್ಪ ಮಟ್ಟಿಗೆ ಕುಸಿಯುತ್ತೆ. ಇದು ಹೀಟ್ ವೇವ್ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳ್ತಾ ಇದೆ. ಇನ್ನು 4-5 ದಿನಗಳ ಕಾಲ ಚಂಡಮಾರುತದ ಎಫೆಕ್ಟ್ ಕೂಡ ಇರಬಹುದು ಅಂತ ಹವಾಮಾನ ಇಲಾಖೆ ಹೇಳಿದ್ದು, ಈಗಾಗಲೇ ಸೈಕ್ಲೋನ್ ಪ್ರಭಾವ ಅಸ್ಸಾಂ, ಬಿಹಾರ ಮತ್ತು ಪಶ್ಚಿಮ ಬಂಗಾಳದ ಮೇಲೆ ಆಗ್ತಾ ಇದೆಯಂತೆ. ಇನ್ನು ಈಶಾನ್ಯ ರಾಜ್ಯಗಳು ಕೂಡ ಕೆಲ ದಿನಗಳವರೆಗೆ ಮಳೆಯನ್ನ ಅನುಭವಿಸಲಿದ್ದು, ಅಲ್ಲೂ ಕೂಡ ಜನ ಬಿಸಿಲಿನ ತಾಪದಿಂದ ಹೊರಬರಬಹುದಾದ ಸಾಧ್ಯತೆ ಇದೆ ಅಂತ IMD ಮುಖ್ಯಸ್ಥ ಮಹೋಪಾತ್ರ ಹೇಳಿದ್ದಾರೆ. ಗೆಳೆಯರೆ, ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ 1-2 ಮಳೆ ಆಗಬೇಕು. ಆದರೆ ಈ ಬಾರಿ ಏಪ್ರಿಲಲ್ಲಿ ನಿರೀಕ್ಷಿತ ಪ್ರಮಾಣದ ಮಳೆ ಆಗಿಲ್ಲ. ಹೀಗಾಗಿ ಜಾನುವಾರುಗಳಿಗೆ ಮೇವು, ನೀರಿನ ಸಮಸ್ಯೆ ವಿಪರೀತವಾಗಿ ಕಾಡ್ತಾ ಇದೆ. ಮಳೆಯ ಹನಿ ಈ ಭೂಮಿಗೆ ಬಿದ್ದರಷ್ಟೇ ಭೂಮಿ ಹಸಿರಾಗೋದು. ಇಲ್ಲದೆ ಹೋದರೆ ಜನರನ್ನ, ದನಕರುಗಳನ್ನ ಆ ದೇವರು ಕೂಡ ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸದ್ಯಕ್ಕೇನೋ ಹವಾಮಾನ ಇಲಾಖೆ ಒಂದು ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಆದರೆ ಇಲ್ಲಿ ಅವರು ಹೇಳ್ತಾ ಇರೋದು ಸೈಕ್ಲೋನ್ ಎಫೆಕ್ಟ್ ಕಂಡು ಬರುತ್ತೆ ಅಂತ. ಕಳೆದ ಬಾರಿ ಕೂಡ ಮಳೆಗೂ ಮುನ್ನ ಕಾಣಿಸ್ಕೊಂಡ ಸೈಕ್ಲೋನು ಇಡೀ ಮಳೆಗಾಲವನ್ನು
ತಿಂದುಕೊಂಡು ಬಿಡ್ತು. ಈ ಬಾರಿ ಹಾಗಾಗದೇ ಇದ್ದರೆ ಸಾಕು. ಈಗ ಸೈಕ್ಲೋನ್ ಎಫೆಕ್ಟ್ ಇದ್ದರೂ ಕೂಡ ಅದು ಹೆಚ್ಚು ದಿನ ಉಳಿಯದೆ ಮಾನ್ಸೂನ್ ಮಾರುತಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರದೆ ಮುಂದಕ್ಕೆ ಸಾಗಿಬಿಟ್ರೆ ಈ ಬಾರಿ ರೈತರು ಉಳ್ಕೋತಾರೆ. ಮಳೆ ಇಲ್ಲದೆ ಇದ್ದರೆ ಬೆಳೆ ಇರೋದಿಲ್ಲ, ಬೆಳೆ ಇಲ್ಲ ಅಂದರೆ ಆಹಾರಕ್ಕೆ ಸಮಸ್ಯೆ ಆಗುತ್ತೆ. ಕೆಲ ಶ್ರೀಮಂತ ದೇಶಗಳು ಹಾಗೂ ರಾಜ್ಯಗಳಲ್ಲಿ ಮೋಡ ಗಿಡ ಬಿತ್ತಿ ಒಂದಷ್ಟು ಮಳೆ ಬರೆಸ್ಕೋತಾರೆ. ಆದರೆ ನಮ್ಮಲ್ಲಿ ಸರ್ಕಾರದ ಬಳಿ ಅದಕ್ಕೂ ಹಣ ಇದೆಯೋ ಇಲ್ವೋ ಗೊತ್ತಿಲ್ಲ. ಹೀಗಾಗಿ ಮಳೆ ಈ ಬಾರಿ ಕೈ ಕೊಟ್ಟರೆ ನಮ್ಮ ರಾಜ್ಯವನ್ನು ಯಾರೂ ಕಾಪಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೂ ಕೂಡ ಏನೋ ಮಳೆ ಬರುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ಅದಕ್ಕೆ ಸರಿಯಾಗಿ ಬೆಂಗಳೂರಲ್ಲಿ ಸೋಮವಾರ ಸಂಜೆ ಒಂದು ಸಾಧಾರಣ ಮಳೆ ಕೂಡ ಆಗಿದೆ. ಕರ್ನಾಟಕದ ಇನ್ನಿತರ ಭಾಗಗಳಲ್ಲಿ ಕೂಡ ಮಳೆ ಬರಬೇಕು. ಪಶ್ಚಿಮ ಘಟ್ಟದಲ್ಲಿ ಭೂಮಿ ತಣಿಯೋಷ್ಟು ಆಕಾಶ ಸುರಿಸಬೇಕು. ಹಾಗಾದರೆ ಮಾತ್ರ ಜಲಾಶಯಗಳಿಗೆ ನೀರು ಸಿಗುತ್ತೆ. ಹಾಗೆ ರೈತರ ಮುಖಗಳಲ್ಲಿ ಸಂತೋಷ ಮಿನುಗೋಷ್ಟು ಈ ಬಾರಿ ಮಳೆ ಬರಲಿ ಅಂತ ಆಶಿಸೋಣ. ಹಾಗೆ ನೋವು ಹಂಚಿಕೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮೂರಿನ ಪರಿಸ್ಥಿತಿ ಏನು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.